ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೈನೀರ್ ಅಡ್ವಾನ್ಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್. ಇವತ್ತು ಕ್ರೌನ್ ವರ್ಟೆಕ್ಸ್ ಬಾಲ್ಡ್ನೆಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಇದ ಮೇಲೆ ಈ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಿದ್ವಿ, ಬಟ್ ಇವತ್ತು ಇನ್ನೊಂದು ವಿಡಿಯೋ ವಿತ್ ಲೈವ್ ಪೇಷಂಟ್, ಡಾಕ್ಟರ್ ಸೈಡ್ ಏನ್ ಪ್ರಾಬ್ಲಮ್ಸ್ ಬರುತ್ತೆ, ಪೇಷಂಟ್ ಕಡೆಯಿಂದ ಏನಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಬೇಸಿಕಲಿ ಕ್ರೌನ್ ಅಂದ್ರೆ ಹೈಯೆಸ್ಟ್ ಪಾಯಿಂಟ್ ಇನ್ ದ ಹೆಡ್. ಅದರಿಂದ ಸನ್ಲೈಟ್ ಆಗ್ಲಿ ನಾರ್ಮಲ್ ಲೈಟ್ ಫಾಲ್ ಆಗೋ ಟೈಮ್ ನಲ್ಲಿ ಡೈರೆಕ್ಟ್ ಆಗಿ ಕ್ರೌನ್ ಮೇಲೆ ಬಿದ್ದುತ್ತೆ. ಅದರಿಂದ ನಮ್ಗೆ ಜಾಸ್ತಿ ಬಾಲ್ಡ್ನೆಸ್ ಕಾಣ್ತದೆ. ಈವನ್ ಸ್ವಲ್ಪ ಡೆನ್ಸಿಟಿ ಕಡಿಮೆ ಆದ್ರೂ ಅಲ್ಲಿ ನಮ್ಗೆ ಜಾಸ್ತಿ ಕಾಣುತ್ತೆ. ಅದೊಂದು ಪೇಷಂಟ್ ಸೈಡ್ ಪರ್ಸ್ಪೆಕ್ಟಿವ್. ಈಗ ನೆಕ್ಸ್ಟ್ ಸರ್ಜರಿ ಮಾಡುವಾಗ, ಅವ್ರಿಗೆ ಸರ್ಜರಿ ಮಾಡ್ಬೇಕಂದ್ರೆ ನಮ್ ಸೈಡ್ ಚಾಲೆಂಜಿಂಗ್ ಏನಂದ್ರೆ, ಅದು ಸಿಂಪಲ್ ಸ್ಟ್ರೈಟ್ ಆಂಗ್ಯುಲೇಷನ್ ಅಲ್ಲಿ ಇರಲ್ಲ, ಸುಳಿ ಇರುತ್ತೆ. ಸುಳಿ ಇರೋದಲ್ಲಿ ಅದು ಆಂಗ್ಯುಲೇಷನ್ಸ್, ಓರಿಯಂಟೇಷನ್ ಆಫ್ ದಿ ಆಂಗ್ಯುಲೇಷನ್ಸ್ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರು ಸುಳಿ ಲೆಫ್ಟ್ ಸೈಡ್ ಇರುತ್ತೆ, ಒಬ್ಬೊಬ್ಬರು ರೈಟ್ ಸೈಡ್ ಇರುತ್ತೆ. ಸೊ ಇದು ಕಾಂಬಿನೇಷನ್ಸ್, ಒಬ್ಬೊಬ್ರಿಗೆ 2 ಸುಳಿ ಇರುತ್ತೆ. ಅದರಿಂದ ಇಂಪ್ಲಾಂಟೇಶನ್ ಮಾಡೋ ಟೈಮ್ದಲ್ಲಿ ಸೇಮ್ ಅವ್ರ ಆಂಗ್ಯುಲೇಷನ್ ಯಾವ ತರ ಇದೆ ಅದೇ ತರ ನಾವು ಇಂಪ್ಲಾಂಟ್ ಮಾಡಬೇಕು. ಇಲ್ಲಾಂದ್ರೆ ಅದು ಸ್ಟ್ರೈಟ್ ಮಾಡಿದ್ರೆ ಡೆನ್ಸಿಟಿ ಬರಲ್ಲ, ನ್ಯಾಚುರಲ್ ಬ್ಲೆಂಡಿಂಗ್ ಬರಲ್ಲ, ನೋಡೋಕೆ ನ್ಯಾಚುರಲಿಟಿ ಇರಲ್ಲ. ಅದರಿಂದ ಈ ತರ ಪೇಷಂಟ್ ಪ್ಲಾನ್ ಮಾಡುವಾಗ ಎಕ್ಸ್ಪರ್ಟೈಸ್ ಇರೋ ಡಾಕ್ಟರ್ ಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ ಬೇಕು, ಆರ್ಟಿಸ್ಟಿಕ್ ಹ್ಯಾಂಡ್ ಇರೋ ಡಾಕ್ಟರ್ ಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಪೇಷಂಟ್ಗೆ ಲೆಫ್ಟ್ ಸೈಡ್ ಸುಳಿ ಇರುತ್ತೆ, ಅದರ ಪೇಷಂಟ್ಗೆ ರೈಟ್ ಸೈಡ್ ಇರುತ್ತೆ. ಅವಾಗ ಡಾಕ್ಟರ್ ರೈಟ್ ಹ್ಯಾಂಡೆಡ್ ಲೆಫ್ಟ್ ಹ್ಯಾಂಡೆಡ್ 2 ಕಡೆಯಿಂದ ಮಾಡಬೇಕು ಸಾಧ್ಯ, 2 ಕಡೆಯಿಂದ ಇಂಪ್ಲಾಂಟೇಷನ್ ಮಾಡೋಕ್ಕೂ ಸಾಧ್ಯ ಇರಬೇಕು. ಸೊ ಅದರಿಂದ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದಕ್ಕೆ ಬೇಕೇ ಬೇಕಾಗುತ್ತೆ. ಇವತ್ತು ನಮ್ಮ ಹತ್ರ ಇರೋ ಪೇಷಂಟ್ಗೆ ನಾವು ಒಂದೇ ಸಾರಿ 1 ಸೆಷನ್ ಮಾಡಿದೀವಿ, ಬಟ್ ಯೂಶುವಲ್ ಆಗಿ ಕ್ರೌನ್ ನಲ್ಲಿ 2 ಸೆಷನ್ ಬೇಕಾಗುತ್ತೆ. ಫಾರ್ಚುನೇಟ್ಲಿ ಇವರಿಗೆ ಒಂದೇ ಸೆಷನ್ ನಲ್ಲಿ ಒಳ್ಳೆ ಡೆನ್ಸಿಟಿ ಬಂದಿದೆ. ನಾವು 1 ಸೆಷನ್ ನಲ್ಲಿ ಇಂಪ್ಲಾಂಟೇಷನ್ ಚೆನ್ನಾಗಿ ಮಾಡಿ 10 ಮಂತ್ಸ್ ಆದ್ಮೇಲೆ ರಿಸಲ್ಟ್ಸ್ ನೋಡಿದ್ರೆ ಇವರಿಗೆ ಸಖತ್ ಡೆನ್ಸಿಟಿ ಒಂದೇ ಸೆಷನ್ ನಲ್ಲಿ ಆಗಿದೆ. ಕ್ರೌನ್ ಇಂಪ್ಲಾಂಟೇಷನ್, ಕ್ರೌನ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಆಗಲಿ, ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಪ್ರೊಸೀಜರ್ ಆಗಲಿ ಅಷ್ಟು ಸಿಂಪಲ್ ಆಗಿ ಆಗೋದಿಲ್ಲ. ಬೇರೆ ಫ್ರಂಟ್ ದಲ್ಲಿ ಮಾತ್ರ ಸ್ಟ್ರೈಟ್ ಆಂಗ್ಯುಲೇಷನ್ ಮಾಡಬಹುದು. ಕ್ರೌನ್ ಬರೋ ಟೈಮ್ಗೆ ಡೆಫಿನೆಟ್ಲಿ ಎಕ್ಸ್ಪರ್ಟೈಸ್ ಹ್ಯಾಂಡ್, ಎಕ್ಸ್ಪರ್ಟ್ ಡಾಕ್ಟರ್ಸ್, ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಅಂಡ್ ಆರ್ಟಿಸ್ಟಿಕ್ ಹ್ಯಾಂಡ್, ಸ್ವಲ್ಪ ಎಸ್ಥೆಟಿಕ್ ಸೆನ್ಸ್ ಇರೋ ಡಾಕ್ಟರ್ಸ್ ಬೇಕಾಗುತ್ತೆ. ಅವಾಗ ನಿಮ್ಮ ಕ್ರೌನ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಚೆನ್ನಾಗಿ ಬರ್ತವೆ. ಅದರಿಂದ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಕ್ರೌನ್ ರಿಸಲ್ಟ್ಸ್ ಮಾಡುವಾಗ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಡೈರೆಕ್ಟ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಮತ್ತೆ ಡೆಸಿಷನ್ ತಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಇನ್ನು ಮತ್ತೆ ಸ್ವಲ್ಪ ಜಾಸ್ತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ. ಈ ಥರ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಗೇನ್.